ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸೆಟಪ್ ಎಲ್ಲ ರೆಡಿ ಆಗಿದೆ. ಮುಸ್ತಫಾ ನನ್ನೊಂದೆರಡು ಫೋಟೋ ತೆಗಿಯಪ್ಪ, ನೆನಪಿಗಿರ್ಲಿ. ರೀ ಕಾಂತ, ಏನ್ರಿ ಇದು? ಸುಮ್ನೆ ಮೆಮೊರಿ ಇರ್ಲಿ ಅಂತ ಒಂದೆರಡು ಫೋಟೋ ತೆಗ್ಸ್ಕೊತಾ ಇದ್ದೆ. ಬಗ್ಗೆ ಕೇಳಿದ್ದೆ, ನೋಡಿರ್ಲಿಲ್ಲ, ಇವತ್ತು ನೋಡ್ಬಿಟ್ಟೆ. ಅಲ್ಲ ಮಮ್ಮಿ, ನೀವು ಡ್ಯಾಡಿ ಯಾರು? ಇದು ಆಕ್ಚುಲಿ ಬಲೂನು. ಇನ್ನು ಈ ಕಣ್ಣದ ಅದೇನೇನು ನೋಡ್ಬೇಕು. ಓ ಆರ್ತಿ ಮೇಡಮ್, ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ. ಹೌದು, ಇದೇನ್ ಬಾಲ ಇಷ್ಟುದ್ದ ಇದೆ? ಯಾಕ್ರಿ ನಿಂಬಲ್ಲ ಕಟ್ ಮಾಡ್ಬೇಕಾ? ಕಟ್ ಮಾಡ್ಲೇಬೇಕು, ಇದಕ್ಕೆ ಈ ನಡುವೆ ತುಂಬಾ ಉದ್ದ ಆಗಿದೆ. ಏನೋ ಈ ಫೋಟೋ ಶೂಟಲ್ಲಿ ನಂದು ಒಂದು ಸಣ್ಣ ಫೋಟೋ ಶೂಟ್ ಇರ್ಲಿ ಅಂತ ಮಾಡಿಸ್ಕೊತಾ ಇದ್ನಪ್ಪ, ಅದಕ್ಕೂ ಕಲ್ಲಾಗ್ತೀರಾ ನೀವು. ಆದ್ರೂ ಇದೊಂಥರ ನೋಡಕ್ ಚಂದ ಆಗಿದೆ. ಆರ್ತಿ ಮೇಡಮ್, ನೀವು ಒಂದ್ ಸ್ವಲ್ಪ ಹಿಂಗೆ ಎಲ್ಲ ನಿಂತ್ಕೊಂಡು ಪೋಸ್ ಕೊಟ್ಬಿಟ್ಟು ಫೋಟೋ ತೆಗ್ಸ್ಕೊಳ್ಳಿ. ಛೀ, ಹೋಗ್ರಿ ಕಾಂತ, ಸ್ವಲ್ಪನೂ ಚೆನ್ನಾಗಿಲ್ಲ. ಅಣ್ಣ, ನೀವೇನಾದ್ರೂ ಸ್ವಲ್ಪ ಟಿಪ್ಸ್ ಕೊಡ್ತೀರಾ? ಆರ್ತಿ, ನಾನೇ ಹೇಳ್ಕೊಡ್ಲಿ. ಸಾರ್ಥಕ್ ಸರ್, ಇವ್ರ ಮಗು ದೊಡ್ಡದಾದ್ಮೇಲೆ ಇದೇನು ಈ ತರ ಫೋಟೋ ಶೂಟ್ ಮಾಡಿದೀರಾ ಅಂತ ಬೈಕೊಳ್ಳುತ್ತೆ. ಸುಮ್ಮನೆ ನಮ್ಗೆ ಹಾಕ್ಬೇಕು. ಮುಸ್ತಫಾ ಇದಾನಲ್ಲ, ಅವನೇ ಮಾಡ್ತಾನೆ ಬಿಡಿ. ಸ್ಟಾರ್ಟ್ ಮಾಡೋಣ. ಕಾಂತ, ಆ ಕಾಯಿಗೆ ನೋಡಿ, ಆ ಲೈಟ್ ಕಂಬ ನೋಡಿ. ಸಾರ್ಥಕ್ ಸರ್, ಯಾವಾಗ್ಲೂ ಈ ಬಡವನ ಹೊಟ್ಟೆ ಮೇಲೆ ಹೊಡಿತೀರಾ. ಬಡವ್ರ ಹೊಟ್ಟೆ ಮೇಲೆ ಹೊಡಿಯಲ್ಲ, ನಿಮ್ ಹೊಟ್ಟೆ ಮೇಲೆ ಹೊಡಿತೀನಿ. ಆ ಮುಸ್ತಫಾ ಅಲಿಯಾಸ್ ಗಿಲಿ ಗಿಲಿ ಮುಸ್ತಫಾ, ಸ್ಟಾರ್ಟ್ ಮಾಡಿ. ಬನ್ನಿ ನೀವು. ಮುಸ್ತಫಾ, ಕ್ಲೀನ್ ತೆಗಿಯಮ್ಮ, ತೆಗಿ. ಏಯ್, ಸುಮ್ಮನೆ ನಿಂತ್ಕೊಡ್ರಿ. ನೀವ್ ತೆಗೀರಿ. ಬಾಸ್, ಹೌದಾ? ಸರಿ ಬಾಸ್. ಏನಾಯ್ತ್ರಿ? ಅದು ಬಾಸ್ ಏನೋ ಕೆಲಸ ಇದೆ, ಅರ್ಜೆಂಟಾಗಿ ಬಾ ಅಂತ ಕರೀತಿದ್ದಾರೆ. ಅದಕ್ಕೆ ಯಾಕ್ರಿ ಅಷ್ಟೊಂದು ಸೀರಿಯಸ್ ಆಗಿದ್ರಿ? ಬಾಸ್ ಕರೀದಿ ಇದ್ದಾಗ ಹೋದ್ರೆ ಬಾಸ್ ಕೋಪ ನಿಮ್ಗೆ ಗೊತ್ತಲ್ಲ. ಓ, ಸಂಬಳ ಕಟ್ ಮಾಡ್ತಾರೆ ಅಂತನಾ? ಸಂಬಳ ಅಲ್ಲ, 1 ವರ್ಷದ ಸಂಬಳ ಒಟ್ಟಿಗೆ ಕೊಟ್ಟು ಕಳಿಸ್ಬಿಡ್ತಾರೆ. ಸರಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಇರ್ರಿ, ಹೋಗೋಣ. ಸಾರ್ಥಕ್ ಸರ್, ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ನನ್ನ ಕೆಲಸ ಕಳ್ಕೊಬೇಕಾಗುತ್ತೆ. ಸುಮ್ಮನೆ ಸುಮ್ಮನೆ ನೀವು. ಓಕೆ, ತೊಗೊಳ್ಳಿ. ನೀವೇನ್ ಬಾವಾ ಕಮಂಗಿ ಕಂತ ಇಲ್ಲಿ? ಅಯ್ಯೋ ವಿಕ್ಕಿ, ವೇದಾಂತ್ ಫೋನ್ ಮಾಡಿದ್ರು ಅಂತ ಆಫೀಸ್ಗೆ ಹೋದ. ಮುಸ್ತಫಾ, ಕಮನ್ ಅಟ್ಯಾಕ್.
ಫೋಕಸ್ ಫೋಕಸ್ ಹಾಕಿ. ಹಾ ಹಾ ಇದು 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 ಮುಖ್ಯ. ಹಾ ಹಾ ಓಕೆ ತಗೊಳ್ಳಿ ನೆಕ್ಸ್ಟ್. ಅಣ್ಣ ಇನ್ನೂ ಎಷ್ಟೊತ್ತು? ಇನ್ನೊಂದು 2 ಲೊಕೇಶನ್ ಇದೆ, ಅದು ಮುಗಿಸ್ಕೊಂಡು ಹೋಗ್ತಾ ಇರೋದೆ. ಮುಸ್ತಫಾ ಬೇಗ ಬೇಗ ತೆಗಿಯಪ್ಪ ನೀನು. ಇನ್ನೂ 2 ಲೊಕೇಶನಾ? ಬಾವಾ ನೀವಿಬ್ರು ಮನೆಗೆ ಹೋಗ್ರಿ, ನಾನು ಬಂದೆ. ವಿಕ್ಕಿ, ಅಣ್ಣ ಅವ್ರಿಗೇನಾಯ್ತು? ಯಾಕೆ ಇಷ್ಟು ಅರ್ಜೆಂಟಾಗಿ ಹೊರಟ್ರು? ನನಗೇನು ಗೊತ್ತಾರ್ತಿ, ಯಾವುದಕ್ಕೂ ಒಂದು ಕಣ್ಣಿಡು. ಮುಸ್ತಫಾ ನೀನು ಬಿಲ್ನ ಬಂದು ಆಫೀಸಲ್ಲಿ ಕಲೆಕ್ಟ್ ಮಾಡು. ಹೋಗೋಣ. ಪ್ಲೀಸ್ ಬಜಾರಿ. ಮೊದಲು ನೀನೇನು ತಪ್ಪು ಮಾಡಿದ್ಯಾ ಅಂತ ಅರ್ಥ ಮಾಡ್ಕೊ. ಸುಮ್ಮನೆ ಏನೋ ಮಾತಾಡಬೇಡ. ನಿನ್ನ ಹತ್ರ ರಿಮೋಟ್ ಕಿತ್ಕೊಂಡಿದ್ರೆ ತಪ್ಪು, ಅದು ಬಿಟ್ರೆ ಯಾವ ತಪ್ಪು ಮಾಡಿಲ್ಲ. ಬರೀ ನಿನ್ನ ಮೂಗಿನ ನೆರಕ್ಕೆ ಮಾತಾಡಬೇಡ. ಆಫ್ಟರ್ ಆಲ್ ರಿಮೋಟ್ ಕಿತ್ಕೊಳ್ಳೋದಕ್ಕೋಸ್ಕರ ಕೋಪ ಮಾಡ್ಕೊಳ್ಳೋಷ್ಟು ಗುಗ್ಗು ಅಲ್ಲ ನಾನು. ಮತ್ತೆ ಇನ್ನೇನು ಮಾಡ್ತೇನೆ ನಾನು? ಅದೇ ಬಜಾರಿ ಕಲ್ತಿದ್ದ ಬುದ್ಧಿ ಬಿಡಲ್ಲ ಅಂತ ಅಂದಲ್ಲ, ಅದಕ್ಕೆ. ವಾಟ್ ಇಸ್ ದಿಸ್ ಬಜಾರಿ? ನಿನ್ನ ದಿನಕ್ಕೆ 100 ಸಲ ಬಜಾರಿ ಅಂತ ಕರಿತೀನಿ. ಇಷ್ಟು ವರ್ಷ ಕರೆದಿದ್ದು ಹಾಗೆ ತಾನೇ? ಹೊಸದಾಗಿ ಬಜಾರಿ ಅಂತ ಕರೆಯೋದಕ್ಕೆ ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ? ಇಷ್ಟು ದಿನ ನೀನು ಕರೆದಿದ್ದಕ್ಕೂ ಇವತ್ತು ಕರೆದಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ. ಮೊದಲೆಲ್ಲ ನೀನು ಪ್ರೀತಿಯಿಂದ ಮುದ್ದು ಮಾಡಿ ಕರಿತಿದ್ದೆ, ಇವಾಗ ಬಜಾರಿ ಅದು ಇದು ಅಂತೆಲ್ಲ ಕರಿತ್ಯಾ. ನೋಡು, ನಮ್ಮ ಅಪ್ಪ ಅಮ್ಮ ನನಗೆ ಒಳ್ಳೆ ಬುದ್ಧಿ ಕಲಿಸಿದ್ದಾರೆ. ನಾವು ಯಾವತ್ತೂ ರೀತಿ ನೀತಿ ಬಿಟ್ಟು ಬದುಕಿಲ್ಲ. ಮಾತಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡ್ಬಿಟ್ಟು ಮಾತಾಡು. ನಿನಗೆ ನನಗಿಂತ ಮ್ಯಾಚೇ ಇಂಪಾರ್ಟೆಂಟ್ ಆಗೋಯ್ತು, ಅದಕ್ಕೆ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಳ್ಳದೆ ಮಾತಾಡ್ತೀಯ. ಹೋಗು ಸುಮ್ಮನೆ, ನಿಂಗೆ ನನ್ನ ಮೇಲೆ ಒಂಚೂರು ಪ್ರೀತಿನೇ ಇಲ್ಲ. ಬಜಾರಿ, ಕೋಪದಿಂದ ಕರೆದ್ರೇನು ಪ್ರೀತಿಯಿಂದ ಕರೆದ್ರೇನು ಎರಡರ ಅರ್ಥ ಒಂದೇ ತಾನೆ? ಅದೆಂಗ್ ಒಂದೇ ಆಗ್ಬಿಡುತ್ತೆ? ನಾನೇನು ಅಷ್ಟು ದಡ್ಡಿ ಅಂದ್ಕೊಂಡಿದ್ಯಾ? ನೀನು ಪ್ರೀತಿಯಿಂದ ಕರೆದಾಗ ಅದ್ರ ಫೀಲ್ ಅಂಡ್ ಟೋನ್ ಬೇರೆ ಥರ ಇರುತ್ತೆ. ನೀನು ಕೋಪದಿಂದ ಕರೆದಾಗ ಅದ್ರ ಫೀಲ್ ಅಂಡ್ ಟೋನ್ ಬೇರೆ ಥರ ಇರುತ್ತೆ, ಗೊತ್ತಾಯ್ತಾ? ಹೌದಾ? ಹಾಗೆಲ್ಲ ಇರುತ್ತಾ? ಸರಿ ಬಿಡು, ಇನ್ನು ಮುಂದೆ ಪ್ರೀತಿಯಿಂದನೇ ಕರಿತೀನಿ. ಈಗ ಸದ್ಯಕ್ಕೆ ಸಮಾಧಾನ ಮಾಡ್ಕೊ. ಈ ಗಂಡಸರು ಬುದ್ಧಿನ ಇಷ್ಟು ಅನ್ಸುತ್ತೆ. ಲವ್ ಮಾಡುವಾಗಲೇ ಒಂಥರ ಮಾತಾಡ್ತಾರೆ, ಮದುವೆ ಆದಮೇಲೆ ಒಂಥರ ಮಾತಾಡ್ತಾರೆ. ಯಾಕಾದರೂ ಎರಡೆರಡು ಥರ ಮಾತಾಡ್ತಾರೋ? ಯಾಕಾದರೂ ಎರಡೆರಡು ಬದುಕನ್ನ ಬದುಕ್ತಾರೋ? ಮಾಡೋದಕ್ಕೆ ನಿಮಗೆ ನಾಚಿಕೆ ಆಗಬೇಕು.
ಇನ್ಮೇಲೆ ಹೀಗೆಲ್ಲ ಮೀಟ್ ಮಾಡೋದು ಬೇಡ ಅಗ್ನಿ ಅವರೇ. ಏನಾದರೂ ಇಂಪಾರ್ಟೆಂಟ್ ಮ್ಯಾಟರ್ ಇದ್ದರೆ ಫೋನ್ನಲ್ಲೇ ಡಿಸ್ಕಸ್ ಮಾಡ್ಕೊಳ್ಳೋಣ. ಅಮೂಲ್ಯಂಗೆ ವಿಕ್ರಾಂತ್ಗೆ ನನ್ನ ಮೇಲೆ ಅನುಮಾನ ಇದೆ. ಅವ್ರಿಗೇನಾದರೂ ನಾವು ಭೇಟಿ ಆಗ್ತಾ ಇರೋದು ಗೊತ್ತಾದರೆ ಆ ವೇದಾಂತ್ ಹತ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕಿಸೋದಕ್ಕೆ ಟ್ರೈ ಮಾಡ್ತಾರೆ. ಚಂದ್ರನ್ ವಿಷಯದಲ್ಲೂ ಹಾಗೆ ಮಾಡಿದ್ರು. ಏನೋ ನನ್ನ ಟೈಮ್ ಚೆನ್ನಾಗಿತ್ತು, ಬಚಾವಾದೆ. ಪ್ರತಿ ಸಾರ್ತಿನೂ ಹಾಗೆ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಅಮ್ಮ ಅಪ್ಪ ಇನ್ನು 2 ತಿಂಗಳಲ್ಲಿ ಜೈಲಿಂದ ಆಚೆ ಬರ್ತಾ ಇದ್ದಾರೆ. ಅವ್ರು ಬರ್ತಿದ್ದಂಗೆ ಎಲ್ಲರನ್ನೂ ಮುಗಿಸ್ತೀನಿ. ಆಮೇಲೆ ನೀನು ಇಷ್ಟ ಬಂದಂಗೆ ಇರ್ಬೋದು. ನಿನ್ನನ್ನು ಯಾರು ಕೇಳಲ್ಲ. ಸ್ವಲ್ಪ ಟೈಮ್ ತಗೊಂಡು ಸರಿಯಾಗಿ ಪ್ಲ್ಯಾನ್ ಮಾಡಿ. ಅರ್ಜೆಂಟ್ ಮಾಡಿಕೊಂಡು ಎಲ್ಲ ಹಾಳು ಮಾಡ್ಕೋಬೇಡಿ. ಇವನು ಧ್ರುವನ್ ಥರ ಆಗಬಾರ್ದು. ಒಂದೇ ಸಾರ್ತಿಗೆ ನೆಗೆದು ಬೀಳಬೇಕು. ಆವತ್ತು ಸ್ವಲ್ಪ ಯಾಮಾರಿದಕ್ಕೆ ಸ್ಮಶಾನಕ್ಕೆ ಹೋಗ್ಬೇಕಾದ ಧ್ರುವ ಈಗ ಮದುವೆ ಮಾಡಿಕೊಂಡು ಹೆಂಡ್ತಿನ ಕರ್ಕೊಂಡು ಮನೆಗೆ ಬಂದಿದ್ದಾನೆ. ನಿಮ್ಮ ಡ್ರೈವರ್ ಅವತ್ತು ಸರಿಯಾಗಿ ಕೆಲಸ ಮಾಡಿದ್ರೆ ಇವತ್ತು ಇಂಥ ದಿನ ನೋಡೋ ಅಗತ್ಯ ಇರ್ತಾ ಇರಲಿಲ್ಲ. ನೀನು ಕೆಟ್ಟೋಳು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆದರೆ ಅಗ್ರಜ ನಿನ್ನನ್ನು ದೇವರು ಅಂತ ಅಂದ್ಕೊಂಡಿದ್ದಾನೆ. ನೀನು ನೋಡಿದ್ರೆ ಇವನ ಜೊತೆ ಸೇರಿಕೊಂಡು ಏನೋ ಮನೆ ಹಾಳು ಕೆಲಸ ಮಾಡ್ತಿದ್ಯಾ. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಆರ್ತಿ ಅವರೇ, ನಾನು ಹೇಳಿಲ್ವ, ಆ ವಿಕ್ರಾಂತ್ಗೆ ನನ್ನ ಮೇಲೆ ಡೌಟ್ ಬಂದಿದೆ. ನನ್ನನ್ನು ಫಾಲೋ ಮಾಡ್ಕೊಂಡು ಬಂದರೂ ಬರ್ಬೋದು ಅಂತ. ಅವನು ನಾವು ಮಾತಾಡೋದನ್ನೆಲ್ಲ ಕೇಳಿಸ್ಕೊತಾ ಇದ್ದಾನೆ. ನಾನು ಈಗಲೇ ಮನೆಗೆ ಹೋಗ್ಬೇಕು. ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. 10 ನಿಮಿಷ ಆರ್ತಿ ಅವರೇ, ಐ ಕಾಲ್ ಯು ಬ್ಯಾಕ್. ಓಕೆ? ಏನೋ ಸರ್ಪ್ರೈಸ್ ಇದೆ, ಬೇಗ ಬನ್ನಿ ಅಂತ ಹೇಳಿ ಈ ಸಾರ್ಥಕ್ ಇನ್ನೂ ಬಂದಿಲ್ವಲ್ಲ? ಓ, ಅವರೇ ಫೋನ್ ಮಾಡಿದ್ರು. ಹಲೋ, ಎಲ್ಲಿದ್ದೀರಾ ಸಾರ್ಥಕ್? ವೇದಾಂತ್, ಇನ್ನು 2 ನಿಮಿಷ ನೀವು ಅಲ್ಲೇ ರೀ, ನಾನೇ ಬಂದೆ. ಹಾಯ್ ವೇದಾಂತ್, ಸಾರಿ ತುಂಬ ಕಾಯಿಸ್ಬಿಟ್ಟೆ. ಪರವಾಗಿಲ್ಲ ಸಾರ್ಥಕ್, ಅದೇನೋ ಸರ್ಪ್ರೈಸ್ ಇದೆ ಅಂತ ಹೇಳಿದ್ರಲ್ಲ, ಪ್ಲೀಸ್ ಹೇಳಿ. ಐ ಆಮ್ ಎಕ್ಸೈಟೆಡ್. ವೇದಾಂತ್, ನಾವು ಯಾವಾಗಲೂ ಫ್ಯಾಮಿಲಿ ಟ್ರಿಪ್ ಹೋಗಬೇಕು ಅಂದ್ಕೊಂಡಿದ್ವಿ ಅಲ್ವಾ? ಕುಟುಂಬ ಸಮೇತ ಟ್ರಿಪ್ ಹೋಗೋದಕ್ಕೆ ನಾನೊಂದು ಪರ್ಫೆಕ್ಟ್ ಕಾರ್ ಹುಡುಕಿದ್ದೀನಿ. ಈ ಕಾರಲ್ಲಿ ಮೋರ್ ಫನ್ ಅಂಡ್ ಆಲ್ಸೋ ಸೇಫ್ ಡ್ರೈವ್ ಮಾಡ್ಬೋದು. ಹೋ, ಹೌದಾ? ದಟ್ಸ್ ಗ್ರೇಟ್. ಹಾಗಾದ್ರೆ ಫ್ಯಾಮಿಲಿ ಔಟಿಂಗ್ ಅತಿ ಶೀಘ್ರದಲ್ಲೇ ಮಾಡ್ತಿದೀವಿ ಅಂತ ಹೇಳಿ. ಕಾರ್ ಯಾವುದು? ರೆನೋ ಟ್ರೈವರ್. ಈ ಕಾರಲ್ಲಿ ಅಮೇಜಿಂಗ್ ಸ್ಪೇಸ್ ಇದೆ. ಹಾಗೆ ಇನ್ಯಾವ ಹ್ಯಾಚ್ ಬ್ಯಾಕ್ ಕಾರಲ್ಲೂ ಸಿಗದೆ ಇರೋ ಮಾಡ್ಯುಲಾರಿಟೀಸ್ ಇದೆ.
ಓ ಸೂಪರ್ ಸಾರ್ಥಕ್. ಬನ್ನಿ ವೇದಾಂತ್ ನನ್ನ ಜೊತೆ. ಹಾ ವೇದಾಂತ್, ಇದೆ ಆ ಕಾರು. ಲುಕ್ ಸೂಪರ್ ಆಗಿದೆ. ಬೋಲ್ಡ್ ಡಿಸೈನ್ SUV ಲುಕ್, ಡ್ಯುಯಲ್ ಟೋನ್ ಎಕ್ಸ್ಟೀರಿಯರ್ ಇದೆ. ಹಾಗೆ ಇದ್ರ ಜೊತೆ ಅಡ್ವಾನ್ಸ್ ಸೇಫ್ಟಿ ಫೀಚರ್ಸ್ ಕೂಡ ಇದೆ. ಸಾರ್ಥಕ್, ರೆನೋ ಟ್ರೈಬಲ್ ಲುಕ್ ಸ್ಟನ್ನಿಂಗ್. ಹಾ, ಎಲ್ಲ ರೋನಲ್ಲೂ ಬೆಸ್ಟ್ ಇನ್ ಕ್ಲಾಸ್ ಸ್ಪೇಸ್ ಇದೆ. ನೂರಕ್ಕಿಂತ ಹೆಚ್ಚು ಸೀಟಿಂಗ್ ಕಾನ್ಫಿಗರೇಷನ್ಸ್ ಇದೆ. ಮತ್ತೆ ಇದು ಈಸಿ ಫಿಕ್ಸ್ ಸೀಟ್ಸು. ಅದು ಅಲ್ಲದೆ ಸ್ಟೋರೇಜ್ಗೆ 625 ಲೀಟ್ರು ಬೂಟ್ ಸ್ಪೇಸ್ ಕೂಡ ಕೊಡ್ತಾ ಇದ್ದಾರೆ. ಓ ವಾವ್. ಹಾ ಅಬ್ಬಾ, ಕಾರ್ ಹೇಗೋ ರೆಡಿ ಆಯ್ತು. ಇನ್ನು ನಾವೆಲ್ಲರೂ ಫ್ಯಾಮಿಲಿ ಟ್ರಿಪ್ ಹೋಗೋದಷ್ಟೇ ಬಾಕಿ. ಶ್ಯೂರ್, ಹೋಗೋಣ. ವೇದಾಂತ್ ಯಾಕೆ ಇಷ್ಟು ಸೀರಿಯಸ್ ಆಗಿದ್ದಾನೆ? ವಿಕ್ರಾಂತ್ ಏನಾದರೂ ವಿಷಯ ಹೇಳ್ಬಿಟ್ಟಿದ್ದಾನ? ಅಮ್ಮ, ಎಲ್ಲಿ ಹೋಗಿದ್ರಿ? ನಾನು ಆಗಿಂದ ನಿಮಗೆ ವೆಯ್ಟ್ ಮಾಡ್ತಿದ್ದೀನಿ. ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದೆ. ಯಾಕೆ ವೇದಾಂತ್? ಅಮ್ಮ, ವೇದಾಂತ್ ವೆಂಚರ್ಸ್ ಎಕ್ಸ್ಪೆನ್ಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಈ ಸಲ ನಾರ್ತ್ ಇಂಡಿಯಾದಲ್ಲಿ ನಮ್ಮ ಫ್ರಾಂಚೈಸಿ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಡಿಸ್ಕಷನ್ ಮಾಡೋದಿತ್ತು. ವಿಕ್ರಾಂತ್ ಏನಾದರೂ ಬಂದು ನನ್ನ ಹೊರಗಡೆ ನೋಡಿದ್ದೇನೆ ಹೇಳಿಬಿಟ್ರೆ ನಾನು ಏನು ಹೇಳಿ ಮ್ಯಾನೇಜ್ ಮಾಡಲಿ? ಅಮ್ಮ ಅಮ್ಮ, ಅದಕ್ಕೇನಂತೆ, ಮಾಡು. ಅಮ್ಮ, ನೀವು ಯಾಕೋ ಸ್ವಲ್ಪ ಟೆನ್ಷನಲ್ಲಿದ್ದೀರಾ ಅನ್ಸುತ್ತೆ. ಹಾಗೇನಿಲ್ವಲ್ಲ, ನಾನು ನಾರ್ಮಲ್ ಆಗೇ ಇದ್ದೀನಿ. ಅಮ್ಮ, ನಿಮ್ಮ ಮುಖ ನೋಡಿದ್ರೆ ಹೇಳ್ತೀನಿ ನೀವು ನಾರ್ಮಲ್ ಆಗಿದ್ದೀರಾ ಅಥವಾ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ. ಹೇಳಿಮ್ಮ, ಏನಾಯಿತು? ಆ್ಯಕ್ಚುಲಿ ಹೊರಗಡೆ ಹೋಗಿದ್ನಲ್ಲ, ತುಂಬ ಬಿಸಿಲಿತ್ತು, ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಷ್ಟೆ. ಅಮ್ಮ, ವಿಕ್ರಾಂತ್ ಬಂದ ಅನ್ಸುತ್ತೆ. ಈಗ ಒಟ್ಟಿಗೆ ಕೂತು ಡಿಸ್ಕಸ್ ಮಾಡೋಣ. ವಿಕ್ರಾಂತ್, ಅಮ್ಮ ವಿಕ್ರಾಂತ್ ಬಂದ್ಯಾ? ಬಾ. ಅಗ್ರಜ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ವಿಕ್ರಾಂತ್, ನಾನು ಅಷ್ಟೇ ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ಡಿಸ್ಕಷನ್ ಮಾಡೋದಿತ್ತು. ಅಗ್ರಜ, ಫಸ್ಟ್ ನನ್ನ ವಿಷಯ ಕೇಳಿಸ್ಕೊ. ಈ ವಿಷಯ ನೀನು ಕೇಳಿದ್ರೆ ಪಕ್ಕಾ ಶಾಕ್ ಆಗ್ತೀಯ. ಹೌದಾ? ಏನಪ್ಪ ಅದು ಶಾಕ್ ಆಗೋಂಥದ್ದು? ನಮ್ಮ ಧ್ರುವನ್ನ ಆಕ್ಸಿಡೆಂಟ್ ಮಾಡಿಸಿರೋರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ.